ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷ್ ಇನ್ಫಾರ್ಮೇಷನ್ ಅಡ್ಡ. ಸೊ ಏನಪ್ಪ ತುಂಬ ದಿನ ಆಯಿತು ವಿಡಿಯೋಸೇ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ, ಹೌದು, ಸಮ್ ಪರ್ಸ್ನಲ್ ಇಶ್ಯೂಸಿಂದ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಸೊ ನೀವು ನನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ನನಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು. ಆಲ್ಮೋಸ್ಟ್ ನಾನು ಒಂದು 4-5 ಡೇಸಿಂದನೂ ನನಗೆ ಹೈ ಫೀವರ್ ಇತ್ತು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೆ ಹೆಲ್ತ್ ಸರಿ ಇಲ್ಲ ಅಂತಂದರೆ ವಿಡಿಯೋ ಮಾಡೋದಕ್ಕೂ ಅಷ್ಟು ಕಂಫರ್ಟೇಬಲ್ ಅಂತ ಅನಿಸೋದಿಲ್ಲ. ನಾವು ಕೊಡೋ ಇನ್ಫಾರ್ಮೇಷನ್ ನಿಮಗೆ ಕ್ಲಾರಿಟಿ ಇರಬೇಕು. ಸೊ ನನಗೂ ಕಂಫರ್ಟೇಬಲ್ ಇಲ್ಲ ಅಂದರೆ ವಿಡಿಯೋ ಮಾಡಿದ್ರೂ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ರಿಕವರ್ ಆಗಿದ್ದೀನಿ. ಇತ್ತೀಚೆಗಂತೂ ಬರ್ತಾ ಇರೋ ಫೀವರ್ಸ್ ಅಂತ ಅಂದರೆ ಫಸ್ಟ್ ನಮಗೆ ಮೈಂಡಿಗೆ ಬರೋದೇ ಡೆಂಗ್ಯೂ ಇರ್ಬೋದಾ, ಇಲ್ಲ ವೈರಲ್ ಫೀವರ್ ಇರ್ಬೋದಾ ಏನು ಅಂತ. ನಮ್ಮ ಮನೇಲಂತೂ ಒಂದು ರೌಂಡ್ ಎಲ್ಲರಿಗೂ ಫೀವರ್ ಬಂದು ಹೋಗಿದೆ. ಫೀವರ್ ಬಂದಂಗೆ ಒನ್ ವೀಕ್ ಎಲ್ಲರೂ ರೆಸ್ಟ್ ಮಾಡಿ ಎದ್ದಿದ್ದಾರೆ. ಫಸ್ಟ್ ನನ್ನ ಮಗಂಗೆ ಬಂತು, ಆಮೇಲೆ ನಮ್ಮ ಮಮ್ಮಿಗೆ ಬಂತು. ಇವಾಗ 1 ವೀಕಿಂದ ನನಗೆ ಬಂದಿದೆ. ನಾನು ಸ್ವಲ್ಪ ಕಮ್ಮಿ ಆಗಿದೆ, ವೈರಲ್ ಫೀವರ್ ಆಗಿತ್ತು ಅಷ್ಟೇನೆ. ಸೊ ತಮ್ಮನೇಲಿ ನೋಡಿರ್ತೀರ. ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಇನ್ನೂ ಯಾಕೆ ಬಂದಿಲ್ಲ ಅಂತ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ದಂಗೆ 1 ವೀಕ್ ಅಂದರೆ ಜೂನ್ 28ರಿಂದ 30 ಒಳಗಡೆನೇ ಬರುತ್ತೆ, ಅಮೌಂಟ್ ಕ್ರೆಡಿಟ್ ಆಗುತ್ತೆ ನಿಮ್ಮ ಅಕೌಂಟ್ಗೆ ಅಂತ ಹೇಳಿದರು. ಬಟ್ ಆಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಅವ್ರು ಏನು ಹೋಗಿದ್ದು ಅಂತಂದರೆ, ಇನ್ನು 1 ವೀಕಲ್ಲಿ ಎಲ್ಲನೂ ಕ್ಲಿಯರ್ ಮಾಡ್ತೀವಿ. ಬಿಕಾಸ್ ಎಲ್ಲ ಕ್ರೆಡಿಟ್ ಆಗಿದೆ, ಅಕೌಂಟ್ಗಿನ್ನ ಆಗಿಲ್ಲ. ಈ ಕಡೆಯಿಂದ ನಮ್ಮ ಏನೇನು ಪ್ರೋಸೆಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಬಟ್ ನಿಮ್ಮ ಖಾತೆಗೆ ಏನಾದರೂ ಬಂದು ಸೇರಿಲ್ಲ, ಸೇರುತ್ತೆ ಅಂತ ಹೇಳಿದರು. ಬಟ್ ಇವಾಗ ನಿನ್ನೆ ಇವತ್ತು ಎಲ್ಲ ನ್ಯೂಸ್ನ ನೋಡಿದ ಮಟ್ಟಿಗೆ ನ್ಯೂಸ್ ಚಾನಲಲ್ಲಿ ಹೇಳ್ತಾ ಇರೋದು, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಇಲ್ಲ. ಈಗ ಏನು ಚುನಾವಣೆ ಆಯಿತು, ಚುನಾವಣೆ ಆದಮೇಲೆ ಸೋತ್ಮೇಲೆ ಇನ್ನೇನು ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಗೃಹ ಜ್ಯೋತಿ ಯೋಜನೆ ಆಗಿರಲಿ, ಫ್ರೀ ಬಸ್ ಫೆಸಿಲಿಟಿ ಆಗಿರಲಿ, ಇದನ್ನೆಲ್ಲ ನಿಲ್ಲಿಸುವಂಥ ಪ್ಲ್ಯಾನ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇನ್ನು ಗೃಹಲಕ್ಷ್ಮಿ ಹಣನ ಇನ್ನೂ ಅವರು ಕ್ರೆಡಿಟ್ ಮಾಡಿಲ್ಲ ಅಕೌಂಟ್ಗೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ನೋಡಿದ್ಮೇಲೆ ನಮ್ಮೆಲ್ಲರಿಗೂ ಅನಿಸೋದು, ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆದು ಅಮೌಂಟು ಬರಲ್ಲ ಅಂತ ಅನಿಸುತ್ತೆ. ಏನು ಮಾಡೋದು ಇದರಿಂದ? ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ಇದರಿಂದ ಎಷ್ಟೋ ಜನಕ್ಕೆ ಎಷ್ಟೋ ರೀತಿಯಲ್ಲಿ ಹೆಲ್ಪ್ ಆಗಿದೆ. ಮಕ್ಕಳಿಗೆ ಟ್ಯೂಷನ್ ಫೀಸ್ ಕಟ್ಟೋದಾಗಿರ್ಬೋದು, ಸ್ವಲ್ಪನೇ ಸ್ಕೂಲ್ ಕಾಲೇಜ್ ಫೀಸಸ್ನ ಕಟ್ಟೋದಾಗಿರ್ಬೋದು, ರೇಷನ್ನ ತಗೊಳ್ಳೋದಾಗಿರ್ಬೋದು, ಇಲ್ಲ ಚೀಟಿ, ಈ ಥರ ಎಲ್ಲ ಮಾಡಿರ್ತಾರೆ. ನಮ್ಮ ಹಳ್ಳಿ ಜನ ಅಂತೂ ಈ ಥರ ಎಲ್ಲ ಮಾಡಿರ್ತಾರೆ. ಈಗ ಸಡನ್ನಾಗಿ ಗೃಹಲಕ್ಷ್ಮಿ ಯೋಜನೆ ಬಂದಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ನಮಗೆ ಸಿಗೋದಿಲ್ಲ. ಮತ್ತು ಫ್ರೀ ಕರೆಂಟ್ ವ್ಯವಸ್ಥೆ ಕೂಡ ಕಟ್ ಮಾಡ್ತಾ ಇದ್ದಾರೆ, ಫ್ರೀ ಬಸ್ ಸಿಗೋದಿಲ್ಲ. ಈ ಥರ ಎಲ್ಲ ಆಯಿತು ಅಂತ ಅಂದರೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗುತ್ತೆ. ಯಾಕಂತಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದು ಇನ್ನು 1 ವೀಕಲ್ಲಿ ಕ್ರೆಡಿಟ್ ಆಗುತ್ತೆ ಅಂತ. ನ್ಯೂಸ್ ಅವ್ರು ಹೇಳ್ತಾ ಇರೋದು ಈ ರೀತಿ. ಬಟ್ ನಮ್ಮ ಸರ್ಕಾರದವರು ಇವಾಗ ಮತ್ತೆ ಏನಪ್ಪ ಹೇಳಿದ್ದಾರೆ ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಷ್ಟು ವೆರಿಫಿಕೇಷನ್ಸ್ಗಳು ನಡೀತಾ ಇದೆ. ಏನಕ್ಕೆ ಚೆಕಿಂಗ್ಗಳು ನಡೀತಾ ಇದೆ? ಏನಕ್ಕೆ ಅಂತ ಅಂದರೆ, ಇವಾಗ ನಾವು 40% ಜನರಿಗೆ ಮಾತ್ರ ಅಮೌಂಟ್ನ ಹಾಕ್ತೀವಿ ಅವರ ಖಾತೆಗೆ. ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಆಗಿದೆ, ಅವರ ಅಕೌಂಟ್ಗೆ ಕ್ರೆಡಿಟ್ ಆಗೋದು ಒಂದು ಬಾಕಿ ಇದೆ. ಇನ್ನು 60% ಜನರಿಗೆ ಈಗ ಹಾಕೋದಿಲ್ಲ ಸದ್ಯಕ್ಕೆ ಅಂತ ಹೇಳಿದ್ದಾರೆ. ಇದು ಒಂಥರ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂತಂದರೆ, ಇನ್ನು 60% ಜನಕ್ಕೆ ಏನಕ್ಕೆ ಹಾಕಲ್ಲ ಅಮೌಂಟ್ನ, ಏನಕ್ಕೆ ಕ್ರೆಡಿಟ್ ಮಾಡಲ್ಲ ಗೃಹಲಕ್ಷ್ಮಿ ಯೋಜನೆದು ಅಂತ ಅಂದರೆ, ಅವರಲ್ಲಿ ಬಂದು ಫೇಕ್ ಪ್ರೂಫ್ಗಳನ್ನ ಇಟ್ಕೊಂಡು ಅವರು ಗೃಹಲಕ್ಷ್ಮಿ ಯೋಜನೆನ ಬಳಕೆ ಮಾಡ್ಕೋತಾ ಇದ್ದಾರೆ ಅನ್ನೋದು ಒಂದು. ಅಂದರೆ ಫೇಕ್ ಐಡೆಂಟಿಟಿನ ಕ್ರಿಯೇಟ್ ಮಾಡಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗೋ ರೀತಿ ಮಾಡ್ಕೋತಾ ಇದ್ದಾರೆ. ಅಂಥವ್ರನ್ನ ಚೆಕ್ ಮಾಡಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಒಂದು ಹೇಳಿದ್ದಾರೆ. ಇನ್ನೂ ಒಂದೇನಪ್ಪ ಅಂತಂದರೆ, ಅತ್ತೆ ಸೊಸೆ ಇಬ್ಬರು ಒಂದೇ ಮನೆಯಲ್ಲಿ ಇದ್ರೂ ಬೇರೆ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡು ದುಡ್ಡನ್ನು ತಗೊಳ್ತಾ ಇರ್ತಾರಲ್ಲ, ಅಂಥವ್ರಿಗೆ ಕೂಡ ಕ್ಯಾನ್ಸಲ್ನ ಮಾಡ್ತೀವಿ. ಇಲ್ಲ ಅಂತಂದರೆ ಅವರು ಇಲ್ಲ ಏನಾದರೂ ಫೇಕ್ ಪ್ರೂಫ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಯಾಮಾರಿಸಿ ದುಡ್ಡನ್ನು ತಗೋತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆನ. ಈ ರೀತಿ ಎಲ್ಲ ಕಂಡು ಬರ್ತಾ ಇದೆ. ನಮ್ಮ ಸರ್ಕಾರಕ್ಕೆ ತುಂಬಾ ಲಾಸ್ ಆಗ್ತಾ ಇದೆ. ಹಾಗಾಗಿ ನಾವು ಅದನ್ನೆಲ್ಲ ಚೆಕ್ ಮಾಡಬೇಕು, ವೆರಿಫೈ ಮಾಡಬೇಕು, ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಆಗಿದೆ, ಯಾವ ರೀತಿ ಅವರು ನಮಗೆ ಮೋಸನ ಮಾಡಿ ಹಣನ ತಗೊಳ್ತಾ ಇದ್ದಾರೆ, ಇದನ್ನೆಲ್ಲ ಚೆಕ್ ಮಾಡಿ ನಂತರ ಇನ್ನು 60% ಜನದಲ್ಲಿ ಎಷ್ಟು ಮೋಸ ಇರುತ್ತೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಇನ್ಮಿಕ್ಕದನ್ನ ಆ್ಯಡ್ ಮಾಡಿ ದುಡ್ಡನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವಾಗ ಹಾಕ್ತೀವಿ ಅಂತ ಹೇಳಿದ್ದಿಲ್ಲ, ಯಾವಾಗ ಇದೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದನ್ನ ಕೂಡ ಅವರು ಹೇಳಿಲ್ಲ. ಬಿಕಾಸ್ ಲಾಸ್ಟ್ ನಮಗೆ
ಎಷ್ಟು ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತು ಇನ್ನೂ ಆಗಿಲ್ಲ, ಕೆಲವರಿಗೆ 9, 10ನೇ ಕಂತು ಕೂಡ ಆಗಿಲ್ಲ. ಇಲ್ಲಿವರೆಗೆ ಏನು ರೆಗ್ಯುಲರ್ ಆಗಿ ಹಾಕೊಂಡು ಬಂದಿದ್ದೀವಲ್ವ, ಸೊ ಹಾಗೇನೆ ಚೆಕ್ಕಿಂಗ್ ಎಲ್ಲ ಆದಮೇಲೆ ಹಾಕ್ತೀವಿ. ಬಟ್ ಎಷ್ಟನೇ ತಿಂಗ್ಳಿಗೆ ಹಾಕ್ತೀವಿ, ಯಾವ ತಿಂಗ್ಳಿಗೆ ಹಾಕ್ತೀವಿ, ಎಷ್ಟು ಹಾಕ್ತೀವಿ, ಇಲ್ಲ ಬರದೇ ಇರೋದನ್ನೆಲ್ಲ ಸೇರ್ಸಿ ಹಾಕ್ತೀವ, ಇಲ್ಲ ಅಂತಂದರೆ ತಿಂಗಳದ್ದು ಮಾತ್ರ ಹಾಕ್ತೀವ, ಇದೇನೂ ಅವರು ಕ್ಲಾರಿಫೈ ಕೊಟ್ಟಿಲ್ಲ. ಬಟ್ ಕಾದು ನೋಡಬೇಕು. ಸರ್ಕಾರದವರು ಹಿಂಗೆ ಹೇಳ್ತಿದ್ದಾರೆ. ಇನ್ನು DK ಶಿವಕುಮಾರ್ ಸರ್ನ ಯಾವುದೋ ಇಂಟರ್ವ್ಯೂಯಲ್ಲಿ ಕೇಳೋದಕ್ಕೆ ಫ್ರೀ ಬಸ್ ವ್ಯವಸ್ಥೆನ ನಾವು ಮಾಡಿದ್ದೀವಿ, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇದನ್ನೆಲ್ಲ ಮಾಡಿದ್ದೀವಿ, ಯಾವುದನ್ನು ನಿಲ್ಲಿಸಲ್ಲ. ನುಡಿದಂತೆ ನಡೆದ ಸರ್ಕಾರ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ, ಮುಂದಕ್ಕೂ ಕೂಡ ನಡ್ಕೊಂಡು ಹೋಗ್ತೀವಿ. ನಾವು ಯಾವ ಜನರಿಗೂ ಮೋಸ ಮಾಡಲ್ಲ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಕೂಡ 11ನೇ ಕಂತು ಡಿಲೇ ಆಗಿರ್ಬೋದು. ಈ ರೀತಿ ಸಮಸ್ಯೆಗಳಿದೆ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವು ಹಾಕ್ತೀವಿ, ನಿಮ್ಮ ಖಾತೆಗೆ ಅಮೌಂಟ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ ಕಾದು ನೋಡಬೇಕು. ನಮ್ಮ ಜನ ಕಾಯ್ತಾನೆ ಇದ್ದಾರೆ. ನಾನು ಹೇಳ್ದಂಗೆ ಅವ್ರಿಗೆ ಎಷ್ಟೆಲ್ಲ ಸಮಸ್ಯೆಗಳಿರುತ್ತೆ, ಇದನ್ನೇ ನಂಬ್ಕೊಂಡು ಒಂದಷ್ಟು ಕೆಲಸಗಳನ್ನ ಅವರು ನಂಬ್ಕೊಂಡು ಮಾಡಿರ್ತಾರೆ. ಬಟ್ ಇವಾಗ ಆಗ್ತಿಲ್ಲ ಅಂತಂದರೆ ಅವ್ರಿಗೆ ತುಂಬಾನೇ ಅದರಿಂದ ತುಂಬ ಸಫರ್ ಕೂಡ ಪಡ್ತಾ ಇರ್ತಾರೆ. ಅದನ್ನೇ ನಂಬಿದ್ದಾರೆ ಅಂತಂದರೆ, ಅದೇ ಇಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ. ಮತ್ತು ಇನ್ನು ಬೇರೆ ಪಕ್ಷದವರೆಲ್ಲ ಹೇಳ್ತಾ ಇರೋದು, ಕಾಂಗ್ರೆಸ್ ಸರ್ಕಾರ ಚುನಾವಣೆ ಆಗೋವರೆಗೂ ಮಾತ್ರ ಇದನ್ನೆಲ್ಲ ಪಾಲನೆ ಮಾಡ್ತೀವಿ ಅಂತ ಹೇಳಿದ್ದು. ಸೊ ಅವರು ನುಡಿದಂತೆ ನಡೆಯೋ ಸರ್ಕಾರ ಅಲ್ಲ. ಯಾಕಂದರೆ ಅವರ ಪಕ್ಷನೂ ಬರಲಿಲ್ಲ ಅಂತ ಅಂದಮೇಲೆ ಏನಕ್ಕೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಫ್ರೀ ಬಸ್ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಇದನ್ನೆಲ್ಲ ಏನಕ್ಕೆ ಮಾಡ್ತಾರೆ? ಇದೆಲ್ಲ ಗಿಮ್ಮಿಕ್ ಇಟ್ಕೊಂಡೇನೆ ಅವರು ಇದನ್ನೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಆದರೆ ಇವಾಗ ಅವರು ಗೆಲ್ಲೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಅವರು ಇನ್ನು ಮುಂದಕ್ಕೆ ನಡೆಸಲ್ಲ ಅಂತ ಕೂಡ ಭಯನ ಹುಟ್ಟಿಸ್ತಾ ಇದ್ದಾರೆ ಜನಗಳಿಗೆ. ಸೊ ಮುಂದೆ ನಾವು ಕಾದು ನೋಡಬೇಕು. ಯಾಕಂದರೆ ಇಷ್ಟು ತಿಂಗಳು ಕರೆಕ್ಟಾಗಿ ಹಾಕೊಂಡು ಬಂದಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿದು ಅಷ್ಟೇನೆ ಜಾರಿಯಲ್ಲೇ ಇದೆ. ಫ್ರೀ ಬಸ್ ಫೆಸಿಲಿಟಿ ಆಗಿರ್ಬೋದು ಮಹಿಳೆಯರಿಗೆ, ಇದೆಲ್ಲನೂ ಮಾಡ್ತಾ ಇದ್ದಾರೆ ಅಂತಂದರೆ ಏನೋ ಒಂದಷ್ಟು ಕ್ಲಾರಿಫಿಕೇಶನ್ ಅವರು ತಗೋಬೇಕು ಅಂತ ಅನಿಸುತ್ತೆ. ಈ ರೀತಿ ಒಂದೇ ರೇಷನ್ ಕಾರ್ಡ್, 2 ರೇಷನ್ ಕಾರ್ಡ್ ಮೋಸ ಮಾಡಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಹಣ ತಗೋತಾ ಇರ್ಬೋದು. ಮೇ ಬಿ ಅದನ್ನೆಲ್ಲ ಅವರು ಕ್ಲಾರಿಫೈ ಮಾಡಿಸ್ಕೋಬೇಕು. ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇರ್ಬೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಒಂದಷ್ಟು ಚೆಕಿಂಗ್ಗಳನ್ನ ಮಾಡ್ತಾ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಕಾದು ನೋಡೋಣ. ಸೊ ನ್ಯೂಸ್ ಚಾನಲ್ ಆಗಿರ್ಬೋದು, ಬೇರೆ ಪಕ್ಷದವರೆಲ್ಲ ಆಗಿರ್ಬೋದು ಹೇಳ್ತಾ ಇರೋದು ಇಷ್ಟೇನೆ. ಇಲ್ಲ, ಇನ್ನು ಮುಂದೆ ಕಂಟಿನ್ಯೂ ಆಗಲ್ಲ. ಗೃಹಲಕ್ಷ್ಮಿ ಯೋಜನೆ ಅಂತೂ ಕಂಟಿನ್ಯೂ ಆಗೋದೇ ಇಲ್ಲ. ಇನ್ನು ಗೃಹ ಜ್ಯೋತಿ ಯೋಜನೆ ಕೂಡ ಮುಂದೆ ಹೋಗ್ತಾ ಬಂದಾಗುತ್ತೆ ಸಡನ್ನಾಗಿ. ಇನ್ನು ಫ್ರೀ ಬಸ್ ಫೆಸಿಲಿಟಿ ಕೂಡ ಅಷ್ಟೇ. ಇವಾಗಲೇ ಹೆಣ್ಮಕ್ಳನ್ನ ನೋಡಿದ್ರೆ ಬಸ್ ಅವರು ಕೈ ಅಡ್ಡ ಇಟ್ರು ನಿಲ್ಲಿಸ್ತಾ ಇಲ್ಲ. ಇನ್ನು ಮುಂದೆ ಅದು ಕೂಡ ಕಟ್ ಆಗ್ತಾ ಹೋಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಬಟ್ ಹೇಳಿದ್ದಾರೆ ಇನ್ನು 60% ಜನರಿಗೆ ಏನು ಎಲ್ಲ ವೆರಿಫಿಕೇಶನ್ ಮಾಡಬೇಕು, ಚೆಕಿಂಗ್ ಮಾಡಬೇಕು, ನಂತರ ಎಲ್ಲ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆನ ಅಂತ ಹೇಳಿದ್ದಾರೆ. ಸೊ ಕಾದು ನೋಡೋಣ. ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.